ಶಿವನ ಕಣ್ಣೀರು ಬಿದ್ದು ಸೃಷ್ಟಿಯಾಗಿದ್ದ ಒಬ್ಬ ರಾಕ್ಷಸ. ಹೀಗೆ ಲೋಕ ಕಂಟಕನಾಗಿದ್ದ ರಾಕ್ಷಸ ಶಿವಗಣ ಸೇರಿದ್ದು ಹೇಗೆ? ಶಿವದೇವರು ಹಾಗೂ ಮಾತೆ ಪಾರ್ವತಿ ಕೈಲಾಸವನ್ನು ಬಿಟ್ಟು ಕಾಶಿಪುರಿಗೆ ವಿಹಾರಕ್ಕೆ ಬಂದಿದ್ದರು. ಹೀಗೆ ಬಂದಿದ್ದ ಶಿವದೇವರು ದೇವಿ ಪಾರ್ವತಿಯೊಂದಿಗೆ ಮಂದರಾಚಲದಲ್ಲಿ ಇದ್ದ ಸಮಯವದು. ಈ ವೇಳೆ ದೇವಿ ಪಾರ್ವತಿ ವಿನೋದದಿಂದ ಹಿಂದಿನಿಂದ ಬಂದು ಶಿವದೇವರ ಕಣ್ಣುಗಳನ್ನು ತನ್ನೆರಡು ಕೈಗಳಿಂದ ಗಟ್ಟಿಯಾಗಿ ಮುಚ್ಚಿದರು. ಇದಾದ ಬಳಿಕ ಕೈಗಳನ್ನು ಬಿಟ್ಟಾಗ ಶಿವದೇವರ ಕಣ್ಣೀರ ಹನಿಗಳು ಬಿದ್ದವು. ಹೀಗೆ ಬಿದ್ದ ಕಣ್ಣೀರಿನ ಒಂದು ಹನಿಯಿಂದ ಒಬ್ಬ ರಾಕ್ಷಸನು ಉತ್ಪನ್ನನಾದನು. ಕಣ್ಣು ಮುಚ್ಚಿದಾಗ ಬಿದ್ದ ಕಣ್ಣೀರಿನಿಂದ ಸೃಷ್ಟಿಯಾದ ಈ ರಾಕ್ಷಸನು ಅಂಧನಾಗಿದ್ದನು. ಮಹಾದೇವನ ಸೂಚನೆಯಂತೆ ದೇವಿ ಪಾರ್ವತಿಯು ಈ ಮಗುವಿನ ಸಂರಕ್ಷಣೆ ಮಾಡುತ್ತಿದ್ದರು. ಹೀಗೆ ಸಮಯ ಕಳೆದಾಗ ಒಮ್ಮೆ ಹಿರಣ್ಯಾಕ್ಷನು ಪುತ್ರನನ್ನು ಕರುಣಿಸುವಂತೆ ಶಿವದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಪ್ರತ್ಯಕ್ಷರಾದ ಶಿವದೇವರು, ನಿನಗೆ ಪುತ್ರನನ್ನು ಪಡೆಯುವ ಯೋಗವಿಲ್ಲ, ಹೀಗಾಗಿ ನನ್ನ ಪುತ್ರನಾದ ಅಂಧಕನನ್ನೇ ಕೊಡುವೆನು ಎಂದು ಹೇಳಿದರು. ಇದರಿಂದ ಸಂತುಷ್ಟನಾದ ಹಿರಣ್ಯಾಕ್ಷನು ಅಂಧಕನನ್ನು ಕರೆದುಕೊಂಡು ಹೋಗಿದ್ದನು. ಮುಂದೆ ಹಿರಣ್ಯಾಕ್ಷನು ದೇವತೆಗಳನ್ನು ಜಯಿಸಿ ಭೂಮಿಯನ್ನು ರಸಾತಲಕ್ಕೆ ಕೊಂಡೊಯ್ದು ಇಟ್ಟಿದ್ದನು. ಆಗಲೇ ವಿಷ್ಣು ದೇವರು ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನು ವಧಿಸಿ ಭೂದೇವಿಯನ್ನು ರಕ್ಷಿಸಿದ್ದು. ಹಿರಣ್ಯಾಕ್ಷನ ಬಳಿಕ ಸಹೋದರ ಹಿರಣ್ಯಕಶ್ಯಪನು ದೇವತೆಗಳನ್ನು ಸೋಲಿಸಿ 3 ಲೋಕಕ್ಕೆ ಒಡೆಯನಾಗಿದ್ದನು. ಇವನನ್ನೇ ವಿಷ್ಣು ದೇವರು ನರಸಿಂಹಾವತಾರದಲ್ಲಿ ಸಂಹರಿಸಿದ್ದು. ಇದಾದ ಬಳಿಕ ಹಿರಣ್ಯಾಕ್ಷನ ಪುತ್ರ ಅಂಧಕನಿಗೆ ಅವನ ದಾಯಾದಿಗಳು ರಾಜ್ಯವನ್ನು ಕೊಡಲಿಲ್ಲ. ಅಂಧಕಾಸುರ ಅಂಧನಾಗಿದ್ದರಿಂದ ಹಾಗೂ ಹಿರಣ್ಯಾಕ್ಷನಿಗೆ ಶಿವದೇವರಿಂದ ದತ್ತು ಸ್ವರೂಪದಲ್ಲಿ ಬಂದವನಾಗಿದ್ದರಿಂದ ಇವನಿಗೆ ರಾಜ್ಯ ಕೊಡಲು ದಾಯಾದಿಗಳು ಒಪ್ಪಲಿಲ್ಲ. ಇದರಿಂದ ಬೇಸರಗೊಂಡ ಅಂಧಕ ಕಾಡಿಗೆ ತೆರಳಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿದ್ದನು. ಪ್ರತ್ಯಕ್ಷರಾದ ಬ್ರಹ್ಮದೇವರಲ್ಲಿ ಇವನು ನನಗೆ ರಾಜ್ಯ ಸಿಗಬೇಕು ಹಾಗೂ ತನ್ನ ಅಂಧತ್ವ ನಿವಾರಣೆಯಾಗಬೇಕು ಎಂದು ಬೇಡಿಕೊಂಡಿದ್ದನು. ಬಳಿಕ ಪ್ರಹ್ಲಾದ ಮೊದಲಾದವರೆಲ್ಲ ಅಂಧಕಾಸುರನಿಗೆ ರಾಜ್ಯವನ್ನು ಒಪ್ಪಿಸಿದರು. ಹೀಗೆ ರಾಜ್ಯವನ್ನು ಪಡೆದ ಅಂಧಕಾಸುರ ದಿಗ್ವಿಜಯ ಸಾಧಿಸಿ 3 ಲೋಕಕ್ಕೂ ಒಡೆಯನಾದನು. ಒಮ್ಮೆ ಇದೇ ಅಂಧಕಾಸುರ ದಕ್ಷನ ಪುತ್ರಿಯಾದ ಸತೀದೇವಿಯನ್ನು ಕಂಡು ಮೋಹಿತನಾದನು. ಈ ವಿಷಯ ತಿಳಿದ ಬಳಿಕ ಶಿವದೇವರಿಗೂ ಅಂಧಕಾಸುರನಿಗೂ ಯುದ್ಧ ಆರಂಭವಾಯಿತು. ಆಗ ಈ ರಾಕ್ಷಸನ ರಕ್ತದ ಬಿಂದುಗಳು ಭೂಮಿಗೆ ಬಿದ್ದೊಡನೆ ಅನೇಕ ಅಂಧಕಾಸುರರು ಉತ್ಪನ್ನರಾಗತೊಡಗಿದರು. ಈ ವೇಳೆ ವಿಷ್ಣುದೇವರು ಶಕ್ತಿಯ ರೂಪ ತಾಳಿ ರಕ್ತ ಭೂಮಿಗೆ ಬೀಳದಂತೆ ತಡೆದಿದ್ದರು. ಇದಾದ ಬಳಿಕ ಶಿವದೇವರು ಅಂಧಕಾಸುರನನ್ನು ಸಂಹರಿಸಿದರು. ಆಗ ಅಂಧಕನು ತನ್ನ ತಪ್ಪಿಗೆ ಕ್ಷಮೆ ಕೇಳಿದನು. ಉಮಾಮಹೇಶ್ವರರಿಬ್ಬರು ಈತನಿಗೆ ಅನುಗ್ರಹ ತೋರಿದರು. ಹಾಗಾಗಿ ಅಂಧಕಾಸುರನು ಶಿವಗಣಗಳೊಂದಿಗೆ ಸೇರಿಕೊಂಡನು.